ಒಂದು ಬಲಕ್ಕೆ ತಿರುಗಿ ಇಲ್ಲೇ ಸಮೀಪ ಉಂಟು ಒಂದು ಹೇಳಿದೌದು. ಬಲಕ್ಕೆ ತಿರುಗಿ ಹೆಂಗೆ ಕೆಳಗೋಗಿ ಎಂದು ಒಂದು ಎಲ್ಲಿ ನಮಸ್ಕಾರ. ಇದು ಪಾತಾಳವ? ನೀನ್ ಬಂದದ್ದೆಲ್ಲಿಂದ? ನಾನು ಬಂದದ್ದಲ್ಲಿಂದ, ಶೋಣಿತದಿಂದ. ಹಾಗಾದ್ರೆ ಇದು ಪಾತಾಳ. ಪಾತಾಳವೇ? ಇಲ್ಲಿ ಉದ್ದಿನ ಬೇಳೆ ಸಂಪದ ಕೆಲಸ ನಿನ್ನೆವರೆಗಿತ್ತು. ಈಗ ನಿನಗೆ ಬೇಕು ಅಂತ ಆದ್ರೆ ಹೆಸರು ಬೇಳೆ, ತೊಗರಿ ಬೇಳೆ ಅಂದ್ರೆ ಬೇಳೆ ಉಂಟು ಅಂತ ಆಯ್ತಲ್ಲ. ಅದು ಇದ್ದಿದ್ರೆ ಆಗ್ತದ. ನನಗೆ ಯಾವುದೋ ಮುಖ್ಯ ಅಲ್ಲ, ಬೇಳೆ ಅದು ನೀನ್ ಬಯಸದ್ದು ನೀನ್ ಕೇಳಿದ್ರು ಅದಕ್ಕೆ ಸಲ್ಲದು. ಹಾಗಲ್ಲ, ಪಾತಾಳದ ಅಧಿಕಾರಿ ಅಂತ ಉದ್ದಿನ ಬೇಳೆ ಹಮಾಲಿ ಹಮಾಲಿ ಹಮಾಲಿ. ನಿನ್ನ ಅಪ್ಪನ ಹೆಸರು ಇಲ್ಲೆಲ್ಲ ಯಾಕೆ? ಅಲ್ಲಪ್ಪ, ಅದೇ ನೀನು ಹೇಳಿದಿಲ್ಲ. ಮಾಲಿ ಹಮಾಲಿ ಅಲ್ಲ. ಅವ ಯಾರು? ನಾನೇ ಚಂದ ಅಂತ ಕೊಟ್ಟಿದ್ದೆ. ನನ್ಕಿಂತಲೂ ಚಂದದ ಒಬ್ಬ ಬಂದಿ ಅಲ್ಲ ನೀನು. ನಮ್ಮ ಜಾತಿ ಮನೆ ಅನ್ಬೋದು. ನಮ್ಮ ಜಾತಿಯವರಿಗೆ ಗೆರೆ ಹೆಚ್ಚಿದ್ದಷ್ಟು ಚಂದ. ಹೌದು, ನಾನು ಹೇಳಿದ್ದು ಅದನ್ನೇ. ನನ್ನ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ? ಬಲಕ್ಕೆ ತಿರುಗಿ ಎಡಕ್ಕೋಗಿ ಇಲ್ಲಿ ತಿರುಗಬೇಡಿ, ಮುಂದೋಗಿ ಅಂತ ಸೂಚನೆ. ಹಾಗಾಗಿ ನೀನು ಬರುವಾಗಲೂ ಬಲಕ್ಕೆ ಹೋಗಿ ಅಂತ ಯಾರೋ ಹೇಳಿ ನೀನು ಹೇಳ್ಕೊಟ್ಟೆ. ನಾ ಮುಖ ತಗೊಂಡೆ. ನೀನು ಹೋದಲ್ಲಿ ಹೋಗ್ತದೆ. ಅಂದ್ರೆ ಬಂದದ್ದು ಯಾಕೆ ಅಂತ ಅರ್ಥ ಆಯ್ತಾ? ವಿದ್ಯುನ್ಮಾಲಿ ಎಂಬವ ನಾನೇ. ನೀವೇ ಅಂತಾದ್ರೆ ಮಾತುಂಟು ನಂದು. ಇಷ್ಟೊತ್ತಾಗಿದೆ ಅಂತದ್ದು ಅದೇಯ ಲಾಲಿಸಬೇಕು ಜಿಯ, ಲಾಲಿಸಬೇಕು ಜಿಯ, ಧನವರಾಯ ಪಾಲಿಸಬೇಕು ಜಿಯ, ಧನವರಾಯ ಲಾಲಿಸಬೇಕು ಜಿಯ. ಶೋಣಿತದಿಂದ ಬಂದೆ, ಶೋಣಿತದಿಂದ ಬಂದೆ, ಒಂದು ವಾರ್ತೆ 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 ವಾರ್ತೆ. ಶೋಣಿತದಿಂದ ಬಂದೆ, ಒಂದು ವಾರ್ತೆಯೊಂದನ್ನು ತಮ್ಮಿ. ಲಾಲಿಸಬೇಕು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ನಡೆಯುವುದಿಲ್ಲ. ಯಾವುದು? ನಿನ್ನ ಮೋಸ ಏನಿದ್ರು ಇಲ್ಲಿ ನಡೆಯೋದಿಲ್ಲ. ನಮಸ್ಕಾರ ನಮಸ್ಕಾರ. ಮುಂದೆ ಮಾಡಿದ್ಯಲ್ಲ ಸಾಕಲ್ಲ. ಅಲ್ಲ, ಅದು ನಾನು ಮಾತಾಡುವುದಕ್ಕೆ ನಿಂತ ಪ್ರತಿಕ್ರಿಯೆ ನೋಡಿ. ಸ್ವಲ್ಪ ಹಿಂದೆ ನೋಡು. ಓ, ಇದು ಪ್ರತಿಕ್ರಿಯೆ ನಮಗಲ್ಲ. ಇಲ್ಲಿ ಹೋದವನಿಗೆ ಅಲ್ಲ. ಪಾಪ ಇಷ್ಟೊತ್ತಿನವರೆಗೆ ಏನ್ ತೊಂದರೆ ಕೊಟ್ಟ ಕಾಣ್ತಿತ್ತ. ನಿನ್ನ ಹಾಗೆ ನಾ ತೊಂದರೆ ಕೊಡ್ಲಿಕ್ಕೆ ಬಂದವಲ್ಲ. ಅಲ್ಲ, ಮೊದ್ಲಿಕ್ಕೆ ಬಂದವಲ್ಲ. ತೊಂದರೆ ಮಾಡ್ತಾ ಬಿಡ್ಬೇಕು. ಆಗುದಿಲ್ಲ. ನಾನು ಇಲ್ಲಿಂದ ಶೋಣಿತಾಪುರದಿಂದ ಬಂದವ. ಏನು ವಿಶೇಷ? ಅಲ್ಲಿ ನಮ್ಮಮ್ಮ ದಿತ್ತಿ ದೇವರಿಗೆ ಅವಳು ಮಗಳು ಹುಟ್ಟಿದ್ದಾಳೆ. ದೊಡ್ಡ ವಿಷಯ. ಹುಟ್ಟುವ ಸಣ್ಣ ಇದ್ಲು, ಬೆಳೆದು 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 ದೊಡ್ಡವಳಾಗಿದ್ದಾಳೆ. ನೀನು ಹೇಗಿದ್ದೆ ಮೊದಲು ಹುಟ್ಟುವಾಗ? ನನಗೆ ಗೊತ್ತಿಲ್ಲ, ಅಪ್ಪನೇ ಕೇಳಬೇಕು. ಅಲ್ಲ, ಬುದ್ಧಿ ಬರಲಾಗ ಗೊತ್ತಾಯ್ತು. ಬೆಳೀತಾ ಇದ್ದೇನೆ. ಬುದ್ಧಿ ಬರುವ ಮೊದಲೇ ಗೊತ್ತಾಗ್ತದೆ. ಹೌದಾ? ಆತಿಥ್ಯ ಮನೆಯವರಿಗೆ, ನನಗಲ್ಲ. ಅಂದ್ರೆ ಅವಳು ಬೆಳೆದು 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 ಈಗ ಷೋಡಶಿಹಿ ಪ್ರಾಯ. ಪ್ರಾಯ ಎದೆ ಎತ್ತರಕ್ಕೆ ಬೆಳೆದಂತ ಅವಳಿಗೆ ಮದುವೆಯನ್ನು ಮಾಡಬೇಕು ಎನ್ನುವುದಾಗಿ ತೀರ್ಮಾನಿಸಿದ್ದಾರೆ. ಮೊದಲ ಕರ್ತವ್ಯ. ಹಾಗಾಗಿ ನನ್ನನ್ನು ಕರೆದು ಹೇಳಿದ್ದು, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀ ಮತ್ತಿನ್ನು ಊರಲ್ಲಿರುವುದು ಬೇಡ.
ಅಂತ ಒಳ್ಳೆಯದನ್ನು ಸಂಪಾದನೆ ಮಾಡಿದವ ನೀನು. ಬಹುಶಃ ಪ್ರಾಯದ ಹೆಣ್ಮಕ್ಳಿದ್ದಲ್ಲಿ ನಿನ್ನ ನಿರ್ಧಾರ ಮಾಡುದು ಅಂತ ಆಯ್ತು. ಹಾಗಲ್ಲ, ಮತ್ತೆ ಗಂಡನ್ನು ಅರಸುವುದಕ್ಕೆ ಹಾಗೆ ತಕ್ಷಣವೇ ಹೊರಡಬೇಕು ಎನ್ನುವುದಾಗಿ ಹೇಳಿದ್ದು. ಹಾ. ಎಲ್ಲೆಲ್ಲೋ ಹೋಗುವುದು ಬೇಡ, ಒಬ್ಬನನ್ನು ನಾನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಹೌದಾ? ಹಾ. ಹಾ. ಅಮ್ಮನೇ ಸೂಚಿಸಿದ್ದು, ಹಾ. ಲೇಖನವನ್ನು ಕೊಟ್ಟಿದ್ಲು. ಹಾ. ಬರುವಾಗ ಎಲ್ಲಿ ಬಿತ್ತು ಗೊತ್ತಾಗ್ಲಿಲ್ಲ. ಹಾಗೆ ಬರುವ ಗಡಿಬಿಡಿಯಲ್ಲಿ ಬೀಳ ಭಾರತೊಂದು ಬೀಳದೆ ಇದ್ದು ಅಲ್ಲ, ನಮ್ಗೆ ಅದು ಸಮಸ್ಯೆ ಇಲ್ಲ. ಇಲ್ಲಲ್ಲ. ಆಹಾ. ಬೀಳುವಂತದ್ದು ಯಾವುದು ಇಲ್ಲ ನಮ್ಗೆ. ಅದು ಇದು ಹೋಯ್ತದ್ದು. ಅದು ಲೇಖನ ಅವರು ಕೊಟ್ಟದ್ದಾಗಿತ್ತು, ಬಿತ್ತು. ಅದೆಲ್ಲ ನಾವು ಯಾವತ್ತೂ ಸ್ವಂತಲ್ಲೂ ಕೆಡಕುವುದೇ ಇಲ್ಲ. ಅದು ಗೊತ್ತಾಗುದಿಲ್ಲ. ಆಹಾ. ಹಾಗಲ್ಲ, ಹಾ. ಅಂದ್ರೆ ಹಾ. ಅವಳು ಹೇಳಿದ್ದೇನು, ಏನು? ಒಬ್ಬ ಸಮರ್ಥನಿದ್ದಾನೆ, ಹಾ ಹಾ ಈ ವಯಸ್ಸಿನಲ್ಲೂ ಎಷ್ಟು ಚಂದ ಅವ. ಅವನಿಗೂ ಮೊದಲ ಪ್ರಾಯ. ಹಾ ಹಾ. ಅಷ್ಟು ಚಂದ ಇದ್ದಾನೆ, ಹಾ ಪಾತಾಳದ ಅಧಿಕಾರಿ, ಹಾ ವಿದ್ಯುನ್ಮಾಲಿ ಎಂಬವ. ನನ್ನ ಬಗ್ಗೆ ಸೂಚನೆ. ಹಾ. ಹಾ. ಅವ ಈಗಾಗಲೇ ನಿನ್ನ ಶೌರ್ಯ ಸಾಮರ್ಥ್ಯದ ಬಗ್ಗೆ ಕೇಳಿ ತಿಳಿದ ಕೊಟ್ಟವಳು ಅವರು. ಒಳ್ಳೆಯದಪ್ಪ. ಹಾ. ವ್ಯಕ್ತಿ ಬೆಳೆದರೆ ಸಾಕು, ಹಾ. ತಾನು ಬೆಳೆದದ್ದು ಪ್ರಪಂಚಕ್ಕೆ ಗೊತ್ತಾಗ. ಮತ್ತೆ ನಿಮ್ಮ ಬೆಳವಣಿಗೆ ಪ್ರಪಂಚಕ್ಕೆ ಗೊತ್ತಾಗಿದೆ. ಸರಿ, ಉದ್ದೇಶವೂ ಅದೇ. ತಯಾರಾಗುವ ಲಕ್ಷಣ ಉಂಟು ನೀವು. ನೋಡೋಣ ದೈವ ನಿರ್ಣಯ ಹೇಗುಂಟಕ್ಕೆ. ಅದು ನಾವಿರುವಲ್ಲಿವರೆ ಬಿಡುವುದಿಲ್ಲಪ್ಪ, ಬದಲಾಯಿಸ್ತೇವೆ ನಾವು. ಆದ್ರೆ ಹಾ. ಲೋಕವೇ ನಿಮ್ಮನ್ನು ಗುರುತಿಸಿದ್ದು ಮಾತ್ರ ಅಲ್ಲ, ಪ್ರಪಂಚವೇ ನಿಮ್ಮನ್ನು ಹೊಗಳ್ತಾ ಇದೆ. ಸಿದ್ಧ ಸಾಧ್ಯರು, ಗರುಡ ಗಂಧರ್ವರು, ಕಿನ್ನರ ಕಿಂಗ್ಫಿಷರಲ್ಲಿ. ಸಿದ್ಧ ಸಾಧ್ಯರು, ಗರುಡ ಗಂಧರ್ವರು, ಕಿನ್ನರ ಕಿಂಗ್ಫಿಷರಲ್ಲಿ ನಿಮ್ಮಷ್ಟು ಶಕ್ತಿ ಸಾಮರ್ಥ್ಯವಂತರು ಯಾರು ಇಲ್ಲ. ಕಿಂಪುರುಷರು ಅವ್ರು ತೆಗೆದವರೇ ನೀವು. ಹೇಳಮ್ಮ ನೀನು. ಹೇಳಿದವು ನಾನಾದ್ರೂ ಆ ಕಿಂಪಿ ಕಿಂಪಿ ಅಂತ ಹಾ, ಅವರನ್ನೆಲ್ಲ ಹಿಮ್ಮೆಟ್ಟಿಸುವಂತ ಶಕ್ತಿ ಸಾಮರ್ಥ್ಯ ಹಾ. ಅಂತವ ನನ್ನ ಒಳಿಯನಾಗಬೇಕು ಎನ್ನುವುದಾಗಿ ಬಯಸಿದ್ದಾರೆ. ಹಾಗೆ ಮನಸ್ಸುಂಟಾ? ಇದು ಬೇಕಾ? ನೋಡು, ಹೇ. ನಾನು ಹೇಗಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ. ಅಲ್ಲ. ನನ್ನವಳಾಗಿ ಬರುವವಳು, ಹಾ. ನನ್ನ ಕೈ ಹಿಡಿಯುವವಳು, ಹಾ. ಚಲುವೆ ಆಗಬೇಕೆನ್ನುವುದು ನನ್ನ ಕನಸು. ಹಾಗೆ ಒಟ್ಟು ಹಾ. ಪ್ರೀತಿಯ ಮಗಳು ಅಂದ ತಕ್ಷಣ ನಾನು ಹೋಗ್ತೇನೆ. ಆಗಲ್ಲ. ಅವಳು ಅಪ್ರತಿಮ ಸುಂದರಿ ಎನ್ನುವುದ್ರಲ್ಲಿ ಮಾತೇ ಇಲ್ಲ. ನೀನು ನೋಡಿದವ, ಹೌದು. ಜೊತೆಗೆ ಒಡನಾಡಿ. ಮತ್ತೆ ಅದಕ್ಕಾಗಿ ನಾನು ಹೇಳಿದ್ದು, ಹಾ. ನಾನ್ ನೋಡ್ಬಿಟ್ಟವಳನ್ನು ನೀವು ನಾನು ನೋಡಿದವಳು, ನಾನು ನೋಡಿ ಒಡನಾಡಿದವಳು. ಒಡನಾಡಿದವ, ನಾನು ನೋಡಿಬಿಟ್ಟವಳು. ಎಂತದ್ದು ನೋಡಿಬಿಟ್ಟು? ಅಲ್ಲಿಂದ ಬಿಟ್ಟದ್ದದ್ದು. ಬಿಟ್ಟು ಇಲ್ಲಿ ಬಂದಿದ್ದು. ಬಿಟ್ಟದ್ದಲ್ಲ, ನೋಡಿದವಳು. ಹಾ, ಆಯ್ತು. ಯಾಗ ಒಂದು ಇಕ್ಕಳಿ ನೀವು. ನೀನು ಹೇಳಿದ್ದೆಲ್ಲ ನಾನೇ ಇಟ್ಕೊಂಡು. ಅಲ್ಲ, ಅಷ್ಟು ಸುಂದರಿ. ನೀನು ಮದುವೆ ಆಗಿದೆ. ಹಾ. ಹಾ. ಹಾಗಾಗಿ ಹಾ. ಅವಳನ್ನು ಮದುವೆ ಆಗುವುದಕ್ಕೆ ಹಾ. ನಿಮ್ಮ ಅಭಿಪ್ರಾಯ ಆಗುದಿಲ್ಲ ಅಂತ ತೊಂದ್ರೆ ಅಂತಲ್ಲ, ಆಗುದಿಲ್ಲ ಅಂತ ಹೇಳಿ. ನೀನು ವರದಿ ಒಪ್ಪಿಸಿ ಆಯ್ತಲ್ಲ, ಇನ್ನು ಉತ್ತರ ನಾನು ಕೊಡ್ಬೇಕು. ಚಲುವೆ ಚಲುವೆ ಚಲುವೆ
ಕಲಕಿತು ಮನವೆನ್ನ ಕಲಕಿತು ಮನವೆನ್ನ ಕಲಕಿತು ಮನವೆನ್ನ ಕಲಗಂಸ ಕವಲಯ ಕಲಕಿತು ಮನವೆನ್ನ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಕಲಗಿತು ಮನವೆನ್ನ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಕಲಗಿತು ಮನವೆನ್ನ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಒಲಿಸಬೇಕೆಂಬುದೇ ಕಲವಾಗುತ್ತಿದೆ ಒಲಿಸಬೇಕೆಂಬುದೇ ಕಲವಾಗುತ್ತಿದೆ ನೋಡಿದಾಗ ಸ್ವಲ್ಪ ಅನುಮಾನ ಬಂದಿತ್ತು, ಪೂರ್ತಿ ಸರಿ ಇಲ್ಲವ ಏನು ಅಂತ. ಏನು ಮಾಡೋಣ ಹೇಳಿ ಈಗ ಈಗ ಶಾಬಾಸ್ ಹೇಳಿ ಹಾಗೆ. ಹೌದು ಹೌದು ಹೌದು, ನಿನ್ನ ಮಾತಿಗೂ ಮನಸ್ಸಿಗೂ ಸಂಬಂಧವೇ ಮಾತು ಸ್ವಲ್ಪ ಒಕ್ಕ ಅಲ್ವಾ, ಹೊರಟಲ್ಲ ಒಕ್ಕಿರ ಮನಸ್ಸು ನೋಡು ಬಹಳ ಬಿಡುದು ಮಾತಲ್ಲ. ಹೌದು, ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸು ಅಂತ ಅರ್ಥ. ನನ್ನ ಬದುಕಿನಲ್ಲಿ ಬೇಕಾಗಿದೆ, ದೇವರು ಕೊಟ್ಟಿದ್ದಾನೆ ಅಲ್ವಾ. ನಿಮ್ಗೆ ಹೊತ್ತು ಅದೊಂದೇ ಕೊರತೆ, ಯಾವ್ದು ಎಡಭಾಗ ಸರಿ ಇಲ್ಲದೆ ಇದ್ದದ್ದು. ನಿಮ್ಗೆ
ಹಾಗೆ ಹೇಳುದಾದ್ರೆ ಹೀಗೆ ರಾಮ ಭಾಗ ಪೂರ್ಣ ತುಂಬಲಿಲ್ಲ ಹಾಗೆ ಹಾಗೆ ಮದುವೆ ಎನ್ನುವಂತ ಶವ ಸಂಸ್ಕಾರ ಆಗಿಲ್ಲ. ನಿನ್ನ ಅಪ್ಪನಿಗೆ ಆಗಿತ್ತಲ್ಲ ಶವ ಸಂಸ್ಕಾರ ಅಲ್ಲ ಶುಭ ಸಂಸ್ಕಾರ ಆಗ್ಲಿಲ್ಲ. ಆಗಲಿಲ್ಲ. ಆಗಬೇಕು ಅಂತಾದ್ರೆ ಅನುರೂಪವಾದ ವಧು ಸಿಕ್ಕಲಿಲ್ಲ. ಈಗ ನೀನ್ ಹೇಳಿದ್ಯಲ್ಲ ಅಲ್ಲ ನೀವು ಮದುವೆ ಆಗ್ತೀರಿ ಅಂತ ಒಂದು ಹೇಳಿದ್ರೆ ಸಾಕು, ನಂದೊಂದು ತಕ್ಕೊಳ್ಳಿ ಸಾಲೇ ಇರ್ತದೆ ನಿಮ್ಮ ಮನೆ ಎದುರಿಗೆ. ಅಲ್ಲ ಹೆಣ್ಮಕ್ಳು ಅಲ್ಲ ಹಾಗಲ್ಲ ನಿಮ್ಮ ಮನೆ ನಾನು ಕೊಡದೇನೋ ಖಂಡಿತ ಇಲ್ವೇ ಇಲ್ಲ. ಮಾಲಿನಿ ದೇವಿ ಚಲುವೆ ಎಂದೆಂಬ ಮಾತು ನನ್ನ ಹೃದಯವನ್ನೇ ಕಲಕಿ ಬಿಟ್ಟಿದೆ. ಅವಳನ್ನು ಕಾಣಬೇಕು. ಬರೇ ಕಾಣುವುದು ಮಾತ್ರ ಅಲ್ಲ, ದ್ವಿತೀಯ ಆಶಯದಂತೆ ಜೊತೆಗೆ ನನ್ನ ಮನಸ್ಥಿತಿಯಂತೆ ಅವಳನ್ನು ಮದುವೆಯಾಗಿ 10 ಮಕ್ಕಳಿಗೆ ನಪ್ಪಾಗಬೇಕು. ಆಗ್ಲಿ ನಮಗೂ ಆವಾಗ ಸಂತೋಷ. ಆ ಮಕ್ಕಳನ್ನ ಆರಿಸ್ಕೊಂಡು ನಿಮ್ಮ ಮನೇಲೆ ಇಟ್ಬಿಡ್ತೇನೆ ನಾನು. ಮಾಡೋಣ ಹೇಳಿ. ನೀನು ಒಂದೇ ದಿನಕ್ಕೆ 2-3 ಕಡೆ ಹೋಗುವ ವ್ಯವಸ್ಥೆಗಳಿದ್ದಾಗ ಮತ್ತೆ ನಮ್ಮ ಮಕ್ಕಳನ್ನು ಹಾಕ್ಲಿಕ್ಕೆಲ್ಲ ನಿಮಗೆ ಅವಕಾಶ ಇರ್ತದೆ. ಮದುವೆ ಆದ ತಕ್ಷಣ ಮಕ್ಕಳಾಗುದಿಲ್ಲಲ್ಲ, ಒಂದುವರೆಗಾದ್ರೂ ಕೆಲಸ ಮಾಡ್ಕೊಂಡು ಅಲ್ಲಿವರೆಗೆ 2-3 ಮುಗಿಸ್ತೇನೆ ರಕ್ತ ಕಾಲ ಹರಣ ಮಾಡುವುದಲ್ಲ ಏನು ಹೋಗೋದು.